ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಜ್ಞತನಾಗುವಿ ಅಂತ. ಹಲ್ಲೆಲೂಯಾ. ನೀನು ಧರ್ಮಶಾಸ್ತ್ರವನ್ನ ಹಗಲಿರುಳು ನಿನ್ನ ಬಾಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಹೇಳಿದ ಹಾಗೆ ನೀನು ನಡೆದುಕೊಂಡು ಇರುವುದಾದ್ರೆ ನಿನ್ನ ಮಾರ್ಗದಲ್ಲೆಲ್ಲ ನೀನು ಸಫಲನಾಗ್ತೀಯ ಮತ್ತು ನೀನು ಕೃತಜ್ಞತನಾಗ್ತೀಯ ಅಂತ. ಹಲ್ಲೆಲೂಯಾ. ಆದ್ರೆ ನಮ್ಗೆ ಬೇಕಾಗಿರೋದೇನಂತೆ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ವರ್ಡ್ ಆಫ್ ಗಾಡ್ ನಮ್ಮ ಲೈಫ್ ನಲ್ಲಿ ಇಲ್ಲ ಅಂತಂದ್ರೆ ನಮ್ಮ ಲೈಫ್ ನಲ್ಲಿ ಏನೂ ಇಲ್ಲ ಅಂತ ಹೇಳ್ಬೋದು ಅರ್ಥ. ಹಲ್ಲೆಲೂಯಾ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ವ್ಯಕ್ತಿಯ ಹೆಸರಿನಲ್ಲಿ 1000 crore ಪ್ರಾಪರ್ಟಿ ಇದೆ ಅಂದ್ರೆ ಅವನ ಹತ್ರ ಏನೂ ಪೇಪರ್ ಇಲ್ಲ ಅಂತಂದ್ರೆ ನೋ ಯೂಸ್. ಹಾಗಾಗಿ ಆ ಒಂದು ಡಾಕ್ಯುಮೆಂಟ್ ಎಷ್ಟು ಇಂಪಾರ್ಟೆಂಟ್. ಅವಂತೂ ಲೀಗಲ್ ಡಾಕ್ಯುಮೆಂಟ್ಸ್ ಇಲ್ಲ, ಅವನ ಹತ್ರ ಒಂದು ಪ್ರೂಫ್ ಇಲ್ಲ ಅಂತಂದ್ರೆ ಅದು ಅವ್ನಿಗೆ ಆಗೋದೇ ಇಲ್ಲ. ಆ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನಮ್ಗೆ ಬ್ಲೆಸ್ಸಿಂಗ್ ಬೇಕು ಅಂತಂದ್ರೆ ದ ವರ್ಡ್ ಆಫ್ ಗಾಡ್ ಈಸ್ ಅವರ್ ಡಾಕ್ಯುಮೆಂಟ್. ಹಲ್ಲೆಲೂಯಾ. ಅದು ನಮ್ಗೆ ಸ್ವಂತ ಆಗ್ಬೇಕು ಅಂದ್ರೆ ಅದ್ರ ಬಗ್ಗೆ ನನಗೆ ಗೊತ್ತಾಗ್ಬೇಕು. ಹಲ್ಲೆಲೂಯಾ. ಒಂದು ವ್ಯಕ್ತಿಗೆ ಗೊತ್ತೇ ಇಲ್ಲ ಅಂತಂದ್ರೆ ಅವನಿಗೆ ಅದನ್ನ ಅನುಭವಿಸಕ್ಕೂ ಆಗೋದಿಲ್ಲ, ಆ ಒಂದು ಬ್ಲೆಸ್ಸಿಂಗ್ ನಲ್ಲಿ ಅವ್ನು ಇರೋದಕ್ಕೂ ಆಗೋದಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಯಾವಾಗ ಅವ್ನು ಡಾಕ್ಯುಮೆಂಟ್ ತೆಗಿತಾನೆ, ಅವ್ನು ಓದ್ತಾನೆ, ನನ್ನ ಹೆಸರು ಇದೆ, ನನಗೆ ಸಂಬಂಧಪಟ್ಟಿರೋದು ಇದನ್ನ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಬೈಬಲ್ ನಾವು ಓದ್ತಾ ಇಲ್ಲ. ಬೈಬಲ್ ನಲ್ಲಿ ನಮ್ಗೆ ಏನ್ ಕೊಟ್ಟಿದೆ, ನಮ್ಗೆ ಏನ್ ಅಧಿಕಾರ ಇದೆ, ನಮ್ಮ ಜೀವಿತದಲ್ಲಿ ಏನ್ ಆಶೀರ್ವಾದವನ್ನ ದೇವರು ಇಟ್ಟಿದ್ದಾರೆ, ನಮ್ಮ ಒಂದು ಜೀವಿತ ಎಲ್ಲಿಗೆ ಶುರುವಾಗಿದೆ, ಹೇಗೆ ಮುಂದೆ ಹೋಗ್ತದೆ, ನಮ್ಮ ಜೀವಿತ ಮುಂದೆ ದೇವರು ಏನು ಆಲೋಚನೆಗಳು ಇಟ್ಟಿದ್ದಾರೆ ಎಲ್ಲ ಕೂಡ ಬೈಬಲ್ ನಾವು ಓದ್ತಾ ಇಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಮ್ಗೆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ನಮ್ಗೆ ಅಲ್ವೇ ಅಲ್ಲ ಅದು. ಆ ರೀತಿಯಲ್ಲಿ ಬೈಬಲ್ ನಲ್ಲಿ ನಮ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ನಮ್ಗೆ ಬೈಬಲ್ ನಲ್ಲಿ ಇರೋದು ನಮ್ಗೆ ಸಂಬಂಧನೇ ಇಲ್ಲ. ಅದಕ್ಕೆ ವೆರಿ ಇಂಪಾರ್ಟೆಂಟ್ ಬೈಬಲ್ನ ಯಾವಾಗ್ಲೂ ಓದಿ, ಬೈಬಲ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಫ್ಯೂಚರ್ ಏನು, ನಮ್ಮ ಒಂದು ಪಾಸ್ಟ್ ಹೇಗೆ ಇತ್ತು, ನಮ್ಮ ಇವಾಗ ಏನ್ ಮಾಡ್ಬೇಕು, ನಾವು ಹೇಗೆ ನಡಿಬೇಕು, ನಮ್ಮ ಜೀವಿತದಲ್ಲಿ ಹೇಗೆ ಇರ್ಬೇಕು, ಮುಂದೆ ದೇವರು ಗ್ಲೋರಿಯಸ್ ಫ್ಯೂಚರ್ನ ಹೇಗೆ ಇಟ್ಟಿದ್ದಾರೆ, ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾವು ಇಲ್ಲಿ ಏನೇನ್ ಮಾಡ್ಬೇಕು.